ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಂತ ಹೇಳಿದ್ರೆ ತುಂಬ ಕಷ್ಟಪಟ್ಟಿದ್ದೀವಿ. ಇದರಿಂದ ಸುಮಾರು ಜನರ ಶ್ರಮ ಇದೆ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಆಸ್ಟರ್ ವೈಟ್ಫೀಲ್ಡ್ ಆಸ್ಪತ್ರೆಯ ಡಾಕ್ಟರ್ ಸತೀಶ್ ರುದ್ರಪ್ಪ ಅವರ ಟೀಮ್ ಒಟ್ಟಾರೆ ಎಲ್ಲರಿಗೂ ಶ್ರಮ ಇದೆ. ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ನಂಗ್ಲಿ ಗ್ರಾಮದ ಜನರ ಪರವಾಗಿ ನಮ್ಮ ಮುಳಬಾಗಿಲು ಸೆಂಟ್ರಲ್ ರೋಟರಿ ಕ್ಲಬ್ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಎಲ್ಲರೂ ಒಂದು ಜೋರ ಚಪ್ಪಾಳೆ ಕೊಡಿ ಅವರಿಗೆ. ಈ ಒಂದು ಮೂರ್ಛೆ ರೋಗ ಗಾಬರಿ ಪಡುವಂಥ ರೋಗನೆಲ್ಲ, ಇದು ಎಲ್ರಿಗೂ ಸರ್ವೇ ಸಾಮಾನ್ಯ ಇರ್ತಕ್ಕಂಥ ರೋಗ. ಬಟ್ ಜನರು ಏನಪ್ಪ ಅಂತ ಹೇಳಿದ್ರೆ ಒಂದು ಫಿಟ್ಸ್ ಬಂದಿದೆ ಅಂತ ಹೇಳಿದ ತಕ್ಷಣ ಇಲ್ಲೆಲ್ಲೋ ವಿರೂಪಾಕ್ಷಪುರಂಗೆ ಹೋಗ್ತಾರೆ, ಇಲ್ಲ ನಮ್ಮ ಭಾರತ ಮದ್ದು ಕೊಡ್ತಾರೆ ಅಲ್ಲಿಗೆ ಹೋಗ್ತಾರೆ. ಬಟ್ ಇರ್ಬೋದೇನೋ, ಇಲ್ಲ ಅಂತ ಹೇಳಿ ಅವ್ರ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೂ ಕೂಡ ವೈಜ್ಞಾನಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ ಅದು ನಮ್ಮ ಮೆದುಳಲ್ಲಿ ಏನೋ ಒಂದು ಸಣ್ಣ ಒಂದು ಡಿಫಿಷಿಯನ್ಸಿ ಆಗುವಂಥ ಒಂದು ಇದು. ಆದ್ದರಿಂದ ಅದು ಟೆಕ್ನಿಕಲ್ಲಾಗಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಅದು ಯಾವ ಥರ ಅದನ್ನು ನಾವು ಗುಣಪಡಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟ್ಲ್ ಮತ್ತು ಇಡೀ ರೋಟ್ರಿ ತಿರುವನಂತಪುರ ಜಿಲ್ಲೆಯ ಸಹಯೋಗದೊಂದಿಗೆ ಈ ಒಂದು ಮೂರ್ಛೆ ರೋಗ ಪೂರ್ತಿ ನಿರ್ಮೂಲನೆ ಮಾಡಬೇಕು. ಯಾವ ಥರ ರೋಟ್ರಿ ನಮ್ಮ ಇಡೀ ಪ್ರಪಂಚದಲ್ಲಿ ಪೋಲಿಯೋ ಒಂದು ನಿರ್ಮೂಲನೆ ಮಾಡಿದೆ, ಅದೇ ಥರ ಒಂದು ಈ ಮೂರ್ಛೆ ರೋಗನ ಕೂಡ ನಿರ್ಮೂಲನೆ ಮಾಡಬೇಕಂತ ಪಣ ತೊಟ್ಟು ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಕೋಲಾರ ಡಿಸ್ಟಿಕ್ಕಲ್ಲಿ ಒಂದು ಎಲ್ಲ ವೆಲ್ ಎಕ್ವಿಪ್ಡ್ ವೆಹಿಕಲನ್ನು ರೆಡಿ ಮಾಡಿ ಲಾಸ್ಟ್ ಮಂತು ನಮ್ಮ ಜಿಲ್ಲಾಧಿಕಾರಿಗಳ ಕೈಯಲ್ಲಿ ಅದನ್ನು ಅನಾವರಣಗೊಂಡ್ವಿ, ಉದ್ಘಾಟನೆಗೊಳಿಸಿ. ಇದು ಅಲ್ಲಿ ಈ ವೆಹಿಕಲ್ ಬಂದಾಗ 3ನೇ ಪ್ರೋಗ್ರಾಮ್ ಅನ್ಸುತ್ತೆ, ಇಲ್ಲಿ 3ನೇದು. ಅವತ್ತೇ ನಾವು ಕೇಳ್ಕೊಂಡ್ವಿ ನಮ್ಮ ಡಾಕ್ಟ್ರನ್ನ, ಇಲ್ಲ ಸರ್ ನಮ್ಮ ನೆಕ್ಸ್ಟ್ ಮಂತ್ ನಮಗೆ ಪ್ರೋಗ್ರಾಮ್ ಕೊಡಲೇಬೇಕು ಅಂತ. ಅವರು ಆಯಿತು 25th ನೀವು ಡೇಟ್ ಕನ್ಫರ್ಮ್ ಮಾಡ್ಕೊಳ್ಳಿ, ಇಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳಿ, ನಾವು ಸದಾ ಸಿದ್ಧ ಇದ್ದೀವಿ ಅಂತ ಹೇಳಿದ್ರೆ ಅದೇ ಥರ ಬಂದಿದ್ದಾರೆ. ಈ ಒಂದು ಅವಕಾಶವನ್ನು ಈ ಭಾಗದ ಜನರು, ರೋಗಿಗಳು ಉಪಯೋಗ ಪಡಿಸ್ಕೊಂಡು ಎಲ್ಲರೂ ಇದು ಇವತ್ತು ಮಾತ್ರ ಕಾರ್ಯಕ್ರಮ ಮಾಡಿ ಮುಗಿಸುವಂಥದ್ದಲ್ಲ. ಇದು ಕಂಟಿನ್ಯೂಸ್ ಬೇಸಿಸ್ ಸುಮಾರು 3 ವರ್ಷಗಳ ನಡೆಯುತ್ತೆ ಆಯಾ ಭಾಗದಲ್ಲಿ. ಅಂದರೆ ನೆಕ್ಸ್ಟ್ ವೀಕು ತಾಯ್ಲೂರಲ್ಲಿ ಆಗ್ಬೋದು, ಅಥವಾ ಮುಳಬಾಗಲಲ್ಲಿ ಆಗ್ಬೋದು, ಅಥವಾ ಬೈರ್ಕೂರಲ್ಲಿ ಆಗ್ಬೋದು, ಅಥವಾ ಬಂಗಾರಪೇಟೆಯಲ್ಲಿ ಆಗ್ಬೋದು. ಇಡೀ ಕೋಲಾರ ಡಿಸ್ಟಿಕಲ್ಲಿ ಎಲ್ಲೇ ಒಂದು ಕ್ಯಾಂಪ್ ನಡೆದ್ರೂ ಕೂಡ ಯಾರು ನೆಸಿಟಿ ಇದೆ ಅವರು ಹೋಗಿ ಅಲ್ಲಿ ತೋರಿಸ್ಕೋಬೋದು. ಏನೋ ಡೈರೆಕ್ಟಾಗಿ ಅವ್ರದ್ದು ಎಪಿಕ್ ನಂಬರ್ ಕೊಡ್ತಾರೆ, ಆ ನಂಬರ್ಗೆ ಫೋನ್ ಮಾಡಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಡೈರೆಕ್ಟಾಗಿ ಹೋಗ್ಬೋದು. ಏನೋ ಯಾರನ್ನ ಇನ್ನೊಬ್ರು ಕರ್ಕೊಂಡು ಹೋಗಬೇಕು, ಇನ್ನೊಬ್ರು ಸಪೋರ್ಟ್ ಹೋಗ್ಬೇಕು ಅನ್ನೋ ಒಂದೇನಿಲ್ಲ. ಅರ್ಥ ಆಯ್ತಾ? ಈ ಒಂದು ಭಾಗದಲ್ಲಿ ಇರುವಂಥ ಎಲ್ಲ ರೋಗಿಗಳು ಈ ಒಂದು ಕಾರ್ಯಕ್ರಮವನ್ನು ಬಂದಿದ್ದೀರಾ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೀಡಿಯಾ ಮಿತ್ರರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಹೇಳ್ತಾ, ನಮ್ಮ ಕನ್ನಡ ಹೋರಾಟಗಾರರು ಮೊದಲು ಬಂದಿದ್ದಾರೆ, ಅವರಿಗೆ, ನಮ್ಮ ಟ್ರೆಜರರ್ ರಮೇಶ್ ಅವರಿಗೆ, ನಮ್ಮ ಹಿರಿಯ ಸದಸ್ಯರು ವರ್ಧನ್ ಅವರಿಗೆ ಬಂದಿದ್ದಾರೆ, ನಮ್ಮ ಪತ್ರಿಕಾ ಮಾಧ್ಯಮದವರು ನಮ್ಮ ನರಸಿಂಹಣ್ಣವರು ಬಂದಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಆಶಾ ಕಾರ್ಯಕರ್ತರು ಬಂದಿದ್ದಾರೆ, ನಮ್ಮ ವೈದ್ಯಾಧಿಕಾರಿಗಳು ಬಂದಿದ್ದಾರೆ. ಎಲ್ಲರಿಗೂ ಕೂಡ ರೋಟರಿ ಕ್ಲಬ್ ಕಡೆಯಿಂದ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.